ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಮಹತ್ವದ ಪ್ರಶ್ನಾವಳಿಗಳ ಕುರಿತಾಗಿ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಗಳಾದ SDC, FDC, KAS, IAS, CET, TET, KSET, ನೆಟ್, ಪೊಲೀಸ್ ಎಕ್ಸಾಮ್, ಹೀಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಹಾಗೂ ಈ ಹಿಂದೆ ಕೇಳಿದಂತಹ ಮಹತ್ವದ ಪ್ರಶ್ನೋತ್ತರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ತಾವು ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ತಮಗೆ ಮಹತ್ವದ ಪ್ರಶ್ನಾವಳಿಗಳ ಕುರಿತಾಗಿ ತಿಳಿಯುತ್ತದೆ. ಅಲ್ಲದೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನು ವಿಡಿಯೋನ ಆರಂಭಿಸೋಣ. ಮೊದಲ ಪ್ರಶ್ನೆ, ಕರ್ನಾಟಕದಲ್ಲಿ ದೂರವಾಣಿ ಸೇವೆ ಯಾವಾಗ ಆರಂಭವಾಯಿತು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 1851ನೇ ಇಸ್ವಿಯಲ್ಲಿ, ಆಯ್ಕೆ 2 1882ನೇ ಇಸ್ವಿಯಲ್ಲಿ, ಆಯ್ಕೆ 3 1915ನೇ ಇಸ್ವಿಯಲ್ಲಿ, ಆಯ್ಕೆ 4 1977ನೇ ಇಸ್ವಿಯಲ್ಲಿ. ಸ್ನೇಹಿತರೆ, ತಾವು ಸರಿಯಾದ ಉತ್ತರವನ್ನು ಗೆಸ್ ಮಾಡಬಹುದು. ಕರ್ನಾಟಕದಲ್ಲಿ ದೂರವಾಣಿ ಸೇವೆ 1851ನೇ ಇಸ್ವಿಯಲ್ಲಿ ಆರಂಭವಾಗುತ್ತದೆ. ಇಲ್ಲಿ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಕೈಗಾ ಅಣು ವಿದ್ಯುತ್ ಸ್ಥಾವರದ ಕೇಂದ್ರ ಎಲ್ಲಿದೆ? ಪ್ರಶ್ನೆ ಮತ್ತೊಮ್ಮೆ, ಕೈಗಾ ಅಣು ವಿದ್ಯುತ್ ಸ್ಥಾವರದ ಕೇಂದ್ರ ಎಲ್ಲಿದೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ರಾಯಚೂರು, ಆಯ್ಕೆ 2 ಬಳ್ಳಾರಿಯ ತೋರಣಗಲ್, ಆಯ್ಕೆ 3 ಭದ್ರಾವತಿ, ಆಯ್ಕೆ 4 ಕಾರವಾರದ ಕೈಗಾ. ಸ್ನೇಹಿತರೆ, ತಾವು ಉತ್ತರವನ್ನು ಗೆಸ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಕೈಗಾ ಅಣು ವಿದ್ಯುತ್ ಸ್ಥಾವರದ ಕೇಂದ್ರ ಕಾರವಾರ ಬಳಿಯ ಕೈಗಾದಲ್ಲಿದೆ. ಅಂದರೆ ಇಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಕಾರವಾರ ಬಳಿ ನಿರ್ಮಾಣವಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಭಾರತದಲ್ಲಿ ದೂರದರ್ಶನ ಮೊದಲ ಬಾರಿಗೆ ಯಾವಾಗ ಆರಂಭವಾಯಿತು? ಪ್ರಶ್ನೆ ಮತ್ತೊಮ್ಮೆ, ಭಾರತದಲ್ಲಿ ದೂರದರ್ಶನ ಮೊದಲ ಬಾರಿಗೆ ಯಾವಾಗ ಆರಂಭವಾಯಿತು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಸೆಪ್ಟೆಂಬರ್ 15 1959, ಆಯ್ಕೆ 2 ಸೆಪ್ಟೆಂಬರ್ 15 1977, ಆಯ್ಕೆ 3 ಸೆಪ್ಟೆಂಬರ್ 15 1982, ಆಯ್ಕೆ 4 ಸೆಪ್ಟೆಂಬರ್ 15 1965. ಸ್ನೇಹಿತರೆ, ತಾವು ಇಲ್ಲಿ ಉತ್ತರವನ್ನು ಗೆಸ್ ಮಾಡಬಹುದು. ಭಾರತದಲ್ಲಿ ದೂರದರ್ಶನ ಮೊದಲ ಬಾರಿಗೆ ಯಾವಾಗ ಆರಂಭವಾಯಿತು? ಉತ್ತರ ಹೀಗಿದೆ. ಭಾರತದಲ್ಲಿ ದೂರದರ್ಶನ ಮೊದಲ ಬಾರಿಗೆ ಸೆಪ್ಟೆಂಬರ್ 15 1959ರಲ್ಲಿ ಆರಂಭವಾಗುತ್ತದೆ. ಇಲ್ಲಿ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ. ಕರ್ನಾಟಕದಲ್ಲಿ ಆಕಾಶವಾಣಿ ಪ್ರಥಮವಾಗಿ ಯಾವ ಕೇಂದ್ರದಿಂದ ಪ್ರಸಾರವಾಯಿತು? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದಲ್ಲಿ ಆಕಾಶವಾಣಿ ಪ್ರಥಮವಾಗಿ ಯಾವ ಕೇಂದ್ರದಿಂದ ಪ್ರಸಾರವಾಯಿತು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಮೈಸೂರು ಕೇಂದ್ರದಿಂದ, ಆಯ್ಕೆ 2 ಬೆಂಗಳೂರು ಕೇಂದ್ರದಿಂದ, ಆಯ್ಕೆ 3 ಧಾರವಾಡ ಕೇಂದ್ರದಿಂದ, ಆಯ್ಕೆ 4 ಭದ್ರಾವತಿ ಕೇಂದ್ರದಿಂದ. ಸ್ನೇಹಿತರೆ, ಸರಿಯಾದ ಉತ್ತರ ಹೀಗಿದೆ. ಕರ್ನಾಟಕದಲ್ಲಿ ಆಕಾಶವಾಣಿ ಪ್ರಥಮವಾಗಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುತ್ತದೆ. ಇಲ್ಲಿ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವಾಗ ಪತ್ರಿಕೋದ್ಯಮ ಆರಂಭವಾಯಿತು? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದಲ್ಲಿ ಯಾವಾಗ ಪತ್ರಿಕೋದ್ಯಮ ಆರಂಭವಾಯಿತು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 1863ನೇ ಇಸ್ವಿಯಲ್ಲಿ, ಆಯ್ಕೆ 2 1853ನೇ ಇಸ್ವಿಯಲ್ಲಿ, ಆಯ್ಕೆ 3 1873ನೇ ಇಸ್ವಿಯಲ್ಲಿ, ಆಯ್ಕೆ 4 1843ನೇ ಇಸ್ವಿಯಲ್ಲಿ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರವನ್ನು ತಾವು ಗೆಸ್ ಮಾಡಬಹುದು. ಕರ್ನಾಟಕದಲ್ಲಿ ಯಾವಾಗ ಪತ್ರಿಕೋದ್ಯಮ ಆರಂಭವಾಯಿತು? ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಆಯ್ಕೆ 4 1843ನೇ ಇಸ್ವಿಯಲ್ಲಿ. 1843ರಲ್ಲಿ ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ಆರಂಭವಾಗುತ್ತದೆ. ಸ್ನೇಹಿತರೆ, ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದ ಮೊದಲ ಪತ್ರಿಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದ ಮೊದಲ ಪತ್ರಿಕೆ ಯಾವುದು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಮಂಗಳೂರು ಸಮಾಚಾರ, ಆಯ್ಕೆ 2 ಸಂಯುಕ್ತ ಕರ್ನಾಟಕ, ಆಯ್ಕೆ 3 ಕರ್ನಾಟಕ ಗತವೈಭವ,
ಆಯ್ಕೆ 4 ವಾಗ್ಭೂಷಣ. ಸ್ನೇಹಿತರೆ, ಇಲ್ಲಿ ತಾವು ಸರಿಯಾದ ಉತ್ತರವನ್ನು ಗೆಸ್ ಮಾಡ್ಬೋದು. ಕರ್ನಾಟಕದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಇದು ಕನ್ನಡದ ಮೊದಲ ಪತ್ರಿಕೆಯಾಗಿದ್ದು ಇಲ್ಲಿ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೀಗಿದೆ: BL ರೈಸ್ ರವರು ಬೆಂಗಳೂರಿನಿಂದ ಪ್ರಕಟಿಸಿದ ಪತ್ರಿಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, BL ರೈಸ್ ರವರು ಬೆಂಗಳೂರಿನಿಂದ ಪ್ರಕಟಿಸಿದ ಪತ್ರಿಕೆ ಯಾವುದು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ದಿ ಬೆಂಗಾಲ್ ಗೆಜೆಟ್, ಆಯ್ಕೆ 2 ಸೂರ್ಯೋದಯ ಪ್ರಕಾಶಿಕ, ಆಯ್ಕೆ 3 ಅರುಣೋದಯ, ಆಯ್ಕೆ 4 ಕರ್ನಾಟಕ ವೈಭವ. ಸ್ನೇಹಿತರೆ, ತಾವು ಇಲ್ಲಿ ಉತ್ತರವನ್ನು ಗೆಸ್ ಮಾಡಬಹುದು. BL ರೈಸ್ ರವರು ಬೆಂಗಳೂರಿನಿಂದ ಪ್ರಕಟಿಸಿದ ಪತ್ರಿಕೆ ಯಾವುದು? ಸರಿಯಾದ ಉತ್ತರ ಹೀಗಿದೆ: BL ರೈಸ್ ರವರು ಬೆಂಗಳೂರಿನಿಂದ ಪ್ರಕಟಿಸಿದ ಪತ್ರಿಕೆ ಅರುಣೋದಯ ಪತ್ರಿಕೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಅರುಣೋದಯ ಪತ್ರಿಕೆ. ಮುಂದಿನ ಪ್ರಶ್ನೆ: 1882ರಲ್ಲಿ ಹಳೆ ಮೈಸೂರಿನಿಂದ MS ಪುಟ್ಟಣ್ಣನವರು ಹೊರಡಿಸಿದ ಪತ್ರಿಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, 1882ರಲ್ಲಿ ಹಳೆ ಮೈಸೂರಿನಿಂದ MS ಪುಟ್ಟಣ್ಣರವರು ಹೊರಡಿಸಿದ ಪತ್ರಿಕೆ ಯಾವುದು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಸುಬುದ್ದಿ ಪ್ರಕಾಶ, ಆಯ್ಕೆ 2 ಜ್ಞಾನಬೋಧಕ, ಆಯ್ಕೆ 3 ದೇಶಾಭಿಮಾನ, ಆಯ್ಕೆ 4 ಹಿತಬೋಧಿನಿ. ಸ್ನೇಹಿತರೆ, ಉತ್ತರ ಹೀಗಿದೆ: 1882ರಲ್ಲಿ ಹಳೆ ಮೈಸೂರಿನಿಂದ MS ಪುಟ್ಟಣ್ಣರವರು ಹೊರಡಿಸಿದ ಪತ್ರಿಕೆ ಹಿತಬೋಧಿನಿ ಪತ್ರಿಕೆಯಾಗಿದೆ. ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ: ಕನ್ನಡದ ಮೊದಲ ವಾರಪತ್ರಿಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಕನ್ನಡದ ಮೊದಲ ವಾರಪತ್ರಿಕೆ ಯಾವುದು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ವಿಜ್ಞಾನ, ಆಯ್ಕೆ 2 ಸುಬುದ್ದಿ ಪ್ರಕಾಶ, ಆಯ್ಕೆ 3 ನ್ಯಾಯ ಸಂಗ್ರಹ, ಆಯ್ಕೆ 4 ವೀರಕೇಸರಿ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರವನ್ನು ತಾವು ಗೆಸ್ ಮಾಡಬಹುದು. ಕನ್ನಡದ ಮೊದಲ ವಾರಪತ್ರಿಕೆ ಯಾವುದು? ಸರಿಯಾದ ಉತ್ತರ ಹೀಗಿದೆ: ಕನ್ನಡದ ಮೊದಲ ವಾರಪತ್ರಿಕೆ ಸುಬುದ್ದಿ ಪ್ರಕಾಶ ಈ ಪತ್ರಿಕೆಯಾಗಿರುತ್ತದೆ. ಇಲ್ಲಿ ಆಯ್ಕೆ 2 ಸರಿಯಾದ ಉತ್ತರವಾಗಿದ್ದು, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಕನ್ನಡದ ಮೊದಲ ನ್ಯಾಯಶಾಸ್ತ್ರದ ಪತ್ರಿಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಕನ್ನಡದ ಮೊದಲ ನ್ಯಾಯಶಾಸ್ತ್ರದ ಪತ್ರಿಕೆ ಯಾವುದು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ನ್ಯಾಯ ಸಂಗ್ರಹ, ಆಯ್ಕೆ 2 ಭಾರತಿ ಪತ್ರಿಕೆ, ಆಯ್ಕೆ 3 ರಾಷ್ಟ್ರಬಂಧು, ಆಯ್ಕೆ ರಾಷ್ಟ್ರಮತ. ಸ್ನೇಹಿತರೆ, ತಾವು ಉತ್ತರವನ್ನು ಗೆಸ್ ಮಾಡಬಹುದು. ಕನ್ನಡದ ಮೊದಲ ನ್ಯಾಯಶಾಸ್ತ್ರದ ಪತ್ರಿಕೆ ಯಾವುದು? ಇಲ್ಲಿ ಸರಿಯಾದ ಉತ್ತರ ಹೀಗಿದೆ: ಕನ್ನಡದ ಮೊದಲ ನ್ಯಾಯಶಾಸ್ತ್ರದ ಪತ್ರಿಕೆ ನ್ಯಾಯ ಸಂಗ್ರಹ ಪತ್ರಿಕೆಯಾಗಿದೆ. ಇಲ್ಲಿ ಆಯ್ಕೆ 1 ನ್ಯಾಯ ಸಂಗ್ರಹ ಪತ್ರಿಕೆ ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಲಿ ಎಂದು ಆರಂಭಿಸಿರುವ ಒಂದು ವಿಡಿಯೋ ಸರಣಿಯಾಗಿದ್ದು ಈ ಸಂಚಿಕೆಗಳು ಹೀಗೆ ಮುಂದುವರಿಯುತ್ತವೆ. ಸ್ನೇಹಿತರೆ, ಎಲ್ಲ ಸಂಚಿಕೆಗಳನ್ನು ತಾವು ಮರೆಯದೆ ನೋಡಿ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಕೊನೆಗೊಂದು ತಮಗೆ ಹಿತ ನುಡಿ: ಕಲಿಕೆ ಒಂದು ಸಂಪತ್ತು, ಅದು ಸದಾ ನಿನ್ನೊಂದಿಗೆ ಇರುತ್ತದೆ ಅಂತ ಒಂದು ಲೋಕೋಕ್ತಿ ಇದೆ. ಸ್ನೇಹಿತರೆ, ಇಲ್ಲಿ ಇದರ ತಾತ್ಪರ್ಯ ಇಷ್ಟೇ ಆಗಿದೆ: ಕಲಿಕೆ ಎನ್ನುವುದು ಒಂದು ಸಂಪತ್ತಾಗಿದೆ. ಅಂದರೆ ನಾವು ಸಿರಿ ಸಂಪತ್ತು, ಐಶ್ವರ್ಯ ಆಗಿರಬಹುದು, ಆಸ್ತಿ ಆಗಿರಬಹುದು, ಅಂತಸ್ತು ಆಗಿರಬಹುದು, ವಜ್ರ ವೈಡೂರ್ಯ ಯಾವುದೇ ರೀತಿಯ ಸಂಪತ್ತನ್ನಾದರೂ ಕಳೆದುಕೊಳ್ಳಬಹುದು. ಆದರೆ ಶಿಕ್ಷಣ ಎಂಬ ಸಂಪತ್ತು ನಮ್ಮಲ್ಲಿದ್ದರೆ ಎಂದಿಗೂ ಅದನ್ನು ನಾವು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ತಮ್ಮ ಅಧ್ಯಯನವನ್ನು ಸದಾ ಮುಂದುವರಿಸಿ ಶಿಕ್ಷಣ ಎಂಬ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು.